ಕನಸಿನಲ್ಲಿ ಬಂದು ಹೆಂಡತಿಗೆ ಮಗು ಕೊಟ್ಟ ಗಂಡ. ಏನ್ ಗುರು ಇದು ವಿಚಿತ್ರ. ಎಸ್, ಕೆಲವೊಂದು ಸುದ್ದಿ ಕೇಳಿದ್ರೆ ನಂಬೋಕೆ ಅಸಾಧ್ಯ ಅನ್ನಿಸಿಬಿಡುತ್ತೆ. ಆದರೂ ಇದರಲ್ಲಿ ನಿಜಕ್ಕೂ ಸತ್ಯ ಇದೆಯಾ ಅಂತ ನಾವು ಹುಡುಕುವ ಪ್ರಯತ್ನ ಮಾಡ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾನೆ ಇರುತ್ತೆ. ಆದರೆ ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತಿಳಿದುಕೊಳ್ಳೋದು ಕಷ್ಟದ ಕೆಲಸ. ಅದರಂತೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ವಿಡಿಯೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಗಂಡ ಸತ್ತು 11 ವರ್ಷಗಳಾಗಿದೆ. ನಂತರ ಪತ್ನಿ ಈಗ ಮಗುವಿನ ತಾಯಿಯಾಗಿದ್ದಾರೆ. ಆದರೆ ಇದು ಹೇಗೆ ಅಂತ ಕೇಳಿದ್ರೆ, ಸತ್ತ ಗಂಡ ಕನಸಿನಲ್ಲಿ ಬಂದು ಮಗು ಕೊಟ್ಟಿದ್ದಾರೆ ಅಂತ ಆ ಮಹಿಳೆ ಹೇಳ್ತಿದ್ದಾರಂತೆ. ಇದನ್ನ ನೋಡಿದ ನೆಟ್ಟಿಗರು ಮಾತ್ರ ಫುಲ್ ಕನ್ಫ್ಯೂಸ್ ಆಗಿದ್ದಾರೆ. ಇನ್ನು ವೈರಲ್ ಆಗಿರುವ ಈ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ವಿಜ್ಞಾನವನ್ನೇ ಪ್ರಶ್ನಿಸಿರುವ ವಿಡಿಯೋವೊಂದು ಹರಿದಾಡುತ್ತಿದೆ. ಈ ವಿಡಿಯೋವನ್ನ ನೋಡಿದವರು ನಿಜಕ್ಕೂ ಒಮ್ಮೆ ತಲೆ ಚಚ್ಚಿಕೊಳ್ತಾರೆ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಇದು ಸಾಧ್ಯವಾದರೆ ಏನ್ ಬೇಕಾದರೂ ಸಾಧ್ಯ ಅಂತ ನೆಟ್ಟಿಗರು ಚರ್ಚೆ ಮಾಡ್ತಿದ್ದಾರೆ. ಈ ಮಹಿಳೆ ಹೇಳಿಕೆಯ ಪ್ರಕಾರ ಇತ್ತೀಚೆಗೆ ಮಗುವಿಗೆ ಜನ್ಮ ನೀಡಿದ್ದಾಳೆ. ಆದರೆ ಈಗ ಈ ಮಹಿಳೆಯ ಬಗ್ಗೆ ಸತ್ಯವನ್ನ ಕೇಳಿದ ನಂತರ ಬಹುಶಃ ನೀವು ದಿಗ್ಭ್ರಮೆಯಾಗಬಹುದು. ಯಾಕಂದ್ರೆ ಈ ಮಹಿಳೆ ಮಗು ತನ್ನ ಗಂಡನಿಂದ ಬಂದಿದೆ ಎಂದು ಹೇಳಿದ್ದಾಳೆ. ಆದರೆ ಈ ಮಹಿಳೆಯ ಬಗ್ಗೆ ಮತ್ತೊಂದು ಸತ್ಯವೆಂದರೆ 11 ವರ್ಷಗಳ ಹಿಂದೆಯೇ ಅವರ ಪತಿ ನಿಧನರಾಗಿದ್ದಾರೆ. ಅದು ಹೇಗೆ ಸಾಧ್ಯ ಅಂತ ಮಹಿಳೆಯನ್ನ ಪ್ರಶ್ನಿಸಲಾಗಿದೆ. ಈ ಮಹಿಳೆ ಕಳೆದ 11 ವರ್ಷಗಳಿಂದ ಗರ್ಭಿಣಿ ಆಗಿದ್ದಾಳಾ? ಖಂಡಿತ ಇಲ್ಲ. ಹೀಗಿರುವಾಗ ಆಕೆ ಗರ್ಭಿಣಿಯಾಗಿದ್ದು ಹೇಗೆ ಎಂಬ ಪ್ರಶ್ನೆ ಮೂಡಿದೆ. ಈ ಪ್ರಶ್ನೆಗೆ ಈ ಮಹಿಳೆಯ ಉತ್ತರವನ್ನ ಕೇಳುವ ಯಾವುದೇ ಪುರುಷನು ಗೊಂದಲಕ್ಕೊಳಗಾಗಬಹುದು. ಈ ಮಹಿಳೆ ತನ್ನ ಪತಿ ಕನಸಿನಲ್ಲಿ ಬಂದು ನನ್ನನ್ನು ಗರ್ಭಿಣಿ ಮಾಡಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮಹಿಳೆಯ ಈ ರೀತಿ ಹೇಳಿರುವ ವಿಡಿಯೋ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಅದು ಹೇಗೆ ಸಾಧ್ಯ ಅಂತ ಕೂಡ ನೆಟ್ಟಿಗರು ಚರ್ಚೆ ಮಾಡ್ತಿದ್ದಾರೆ. ಇದು ನಿಜಕ್ಕೂ ಅಸಾಧ್ಯದ ಮಾತು. ಆ ಮಹಿಳೆ ಸುಮ್ಮನೆ ಹೇಳ್ತಿರಬಹುದು ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.